ಎಸ್ ನೋಡಿ, ಇವತ್ತು ದೆಹಲಿಯ ರಿಸಲ್ಟ್ ಆಗಿರೋದ್ರಿಂದ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಅಂದರೆ ಸಮೀಕ್ಷೆಗಳು ಏನು ಹೇಳಿತ್ತು, ಏನಾಗಬಹುದು, ಯಾರ ಅಧಿಕಾರಕ್ಕೆ ಬರ್ಬೋದು ಅಂತ. ಬಟ್ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ಕೆಲವು ಕ್ಷಣಗಳು ಕಾಯಲೇಬೇಕಾಗತ್ತೆ. ಇವತ್ತು ರಿಸಲ್ಟ್ ಅನೌನ್ಸ್ ಆಗುವಂಥ ಹಿನ್ನೆಲೆಯಲ್ಲಿ ಒಂದು 8 ಗಂಟೆಯಿಂದ ಕೌಂಟಿಂಗ್ ಶುರು ಆಗುತ್ತೆ. ಸೊ ನಮಗೊಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಒಂದು ಕಂಪ್ಲೀಟ್ ಆದಂಥ ಚಿತ್ರಣ ಅಂತೂ ಸಿಕ್ಕೇ ಬಿಟ್ಟಿರುತ್ತೆ. ಸೊ ಇದೆಲ್ಲದರ ನಡುವೆ ನಾವು ಸಮೀಕ್ಷೆಗಳನ್ನು ನೋಡ್ತಾ ಇದ್ವಿ. ಸಮೀಕ್ಷೆಗಳು ಏನು ಹೇಳಿದ್ವು ಅಂತ. ಆಲ್ಮೋಸ್ಟ್ ಬಹುತೇಕ ಸಮೀಕ್ಷೆಗಳು BJPನೇ ಬರುತ್ತೆ ಅಧಿಕಾರಕ್ಕೆ ಅಂತ ಹೇಳಿರೋದು. ಏನೋ ಒಂದು 3 ಅಥವಾ 1 ಸಂಸ್ಥೆ ಮಾತ್ರ ಸಮಬಲ ಅಂತ ಹೇಳಿದೆ, ಮತ್ತು ಆಪ್ ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದೆ. ಬಟ್ ನಾವು ಸಮೀಕ್ಷೆಗಳ ಮೇಲೆ ನಂಬಿಕೆ ವಿಶ್ವಾಸವನ್ನು ಇತ್ತೀಚಿನ ದಿನಗಳಲ್ಲಿ ಕಳ್ಕೊಳ್ತಾ ಇದ್ದೀವಿ ಅಂತ ಕೆಲವು ಚುನಾವಣೆಗಳ ಫಲಿತಾಂಶ ನೋಡಿದಾಗ ಅನಿಸಿದ್ದು ಕೂಡ ಇದೆ. ಹಾಗಿದ್ರೆ ಈ ಹಿಂದಿನ ಸಮೀಕ್ಷೆ, ಈ ಹಿಂದೆ ಏನೇನು ಆಗಿತ್ತು, ಸಮೀಕ್ಷೆಗಳು ಹೇಳ್ದಂಗೆ ಆಗಿದ್ದ ದೆಹಲಿಯ ಲೆಕ್ಕಾಚಾರ ಸಮೀಕ್ಷೆಗಳಿಗೆ ಸಿಗುತ್ತಾ ಅಂದಾಜು ಅಂತ ನಾವು ನೋಡೋದಾದರೆ ಹಿಂದಿನ ಸಮೀಕ್ಷೆಗಳನ್ನು ಗಮನಿಸೋಣ. ನೋಡಿ, ಈ ಕಳೆದ 2013 ಮತ್ತು 2015ರಲ್ಲಿ ಮತ್ತು 2020ರ ಸಮೀಕ್ಷೆ ಬುಡಮೇಲಾಗಿ ಹೋಗ್ಬಿಟ್ಟಿತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಅಂದ್ಕೊಂಡಂಗೆ ಬರಲ್ಲ, ಸ್ವಲ್ಪ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೆ. 2013ರಲ್ಲಿ BJP 34, ಕಾಂಗ್ರೆಸ್ ಆಪ್ ತಲಾ 17 ಸ್ಥಾನವನ್ನು ಅಂದಾಜಿಸಲಾಗಿತ್ತು. ಬಟ್ ಫಲಿತಾಂಶ ಏನು ಬಂದಿತ್ತು ಅಂತ ಅಂದರೆ ಆಪ್ 28 ಬಂದಿತ್ತು, BJP 31 ಬಂದಿತ್ತು, ಕಾಂಗ್ರೆಸ್ 8 ಸ್ಥಾನವನ್ನು ಪಡ್ಕೊಂಡಿತ್ತು. ಆಗಲೂ ಕೂಡ ಸಮೀಕ್ಷೆಗಳು ನುಡಿದಂತೆ, ಸಮೀಕ್ಷೆಗಳು ಹೇಳಿದಂತೆ ಯಾವುದೂ ಕೂಡ ಆಗಿರಲಿಲ್ಲ. ಸೊ ಆಗಲೂ ಕೂಡ ಬುಡಮೇಲೆ ಆಗಿತ್ತು. ಇನ್ನು ನಾವು 2015 ವಿಚಾರಕ್ಕೆ ಬರೋದಾದರೆ ಆಪ್ 35ರಿಂದ 43 ಸ್ಥಾನ, BJP 25ರಿಂದ 33 ಸ್ಥಾನ ಅಂತ ಸಮೀಕ್ಷೆಗಳು ಹೇಳಿತ್ತು. ಆಪ್ ಒಂದು 35ರಿಂದ 43 ಬರ್ಬೋದೇನೋ, BJP ಒಂದು 25ರಿಂದ 30 ಸ್ಥಾನ ಪಡ್ಬೋದೇನೋ ಅಂತ. ಆದರೆ ಅವತ್ತಿನ ರಿಸಲ್ಟ್ ಏನಾಗಿತ್ತು ಅಂದರೆ ಊಹೆನೂ ಮಾಡಿರಲಿಲ್ಲ. ಆಪ್ 67 ಸ್ಥಾನ ಪಡ್ಕೊಂಡಿತ್ತು, BJP ಖಾಲಿ 3 ಸ್ಥಾನವನ್ನು ಪಡ್ಕೊಂಡಿತ್ತು. ಸಮೀಕ್ಷೆಗಳಿಗೆ ಏನು ಹೇಳಿದ್ವು ಆ ಸಮೀಕ್ಷೆಗಳ ಫಲಿತಾಂಶ ತಲೆಕೆಳಗಾಗ್ಬಿಟ್ಟಿತ್ತು. ಇನ್ನು ನೋಡಿ, 2020 ಕತೆ ನೋಡೋದಾದರೆ ಆಪ್ ಒಂದು 53 ಸ್ಥಾನ ಪಡ್ಕೋಬಹುದೇನೋ, BJP 17 ಸ್ಥಾನ ಪಡ್ಕೊಳ್ಬಹುದು ಅಂತ ಸಮೀಕ್ಷೆಗಳು ಹೇಳಿದ್ವು. ಬಟ್ ರಿಸಲ್ಟ್ ಏನಾಗಿತ್ತು ಹೇಳಿ? ಆಪ್ 62 ಸ್ಥಾನ ಪಡ್ಕೊಂಡಿತ್ತು, BJP 8 ಸ್ಥಾನವನ್ನು ಪಡ್ಕೊಂಡಿತ್ತು. ಸೊ ನಾವು ಈ 2013ರಿಂದನೂ ಕೂಡ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದ್ರೂ ಸಾಕಷ್ಟು ರೀತಿಯಾಗಿ ಸಮೀಕ್ಷೆಗಳು ಏನು ಹೇಳಿದಾವೋ ಅದು ತಲೆಕೆಳಗಾಗಿರೋದೇ ಇರೋದು. ಹತ್ರಕ್ಕೂ ಬರೋಕ್ಕಾಗಿಲ್ಲ 2015 2020ರ ರಿಸಲ್ಟು. ಸೊ ಹಾಗಾಗಿ ಈ ರಿಸಲ್ಟ್ ಏನಾಗತ್ತೆ, ಈಗ ಸಮೀಕ್ಷೆಗಳು ಹೇಳ್ತಾ ಇರೋದು BJP ಅಧಿಕಾರಕ್ಕೆ ಬರುತ್ತೆ ಅಂತ. ಜನರ ಅಂದರೆ ಮೂಡ್ ಸ್ವಿಂಗ್ಸ್ ಹೇಗಿದೆ ಅಥವಾ ಜನರ ಅಲೆ BJP ಪರವಾಗಿದೆ. ಈ ಆಪ್ನ ಆಡಳಿತದಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹಲವು ಸಚಿವರುಗಳು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಶಾಸಕರುಗಳು ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಸಾಕಾಗಿ ಹೋಗಿದೆ. ಹಾಗಾಗಿ BJPಯನ್ನು ಗೆಲ್ಲಿಸೋದು ಬೆಟರು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಹೇಳಲಾಗ್ತಾ ಇದೆ. ಬಟ್ ಹೀಗೇ ಆಗತ್ತೆ ಗೊತ್ತಿಲ್ಲ. ಯಾಕಂದರೆ ಸಮೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ನಾವು ವಿಶ್ವಾಸಾರ್ಹ ಫಲಿತಾಂಶ ಅಂತ ನಂಬೋದು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗ್ತಾ ಇರೋದಂತೂ ಸತ್ಯ. ಅದು ದೆಹಲಿ ರಿಸಲ್ಟ್ ಅಂತ ಅಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಕರ್ನಾಟಕದ ಚುನಾವಣೆಯ ರಿಸಲ್ಟು ಹೀಗೇನೆ. ಫಲಿತಾಂಶಗಳು ಹೇಳಿದ್ದೊಂದು ಬಂದಿದ್ದು ಒಂದು, ಹಾಗಾಗಿ ಗೆಸ್ ಮಾಡೋದು ಕಷ್ಟ ಆಗತ್ತೆ. ಹಾಗಾಗಿ ಇವತ್ತಿನ ರಿಸಲ್ಟ್ ಮೇಲೆ ಸಹಜವಾಗಿಯೇ ಎಲ್ಲರ ಚಿತ್ತವೂ ಕೂಡ ಇದೆ ಮತ್ತು ಒಂದಷ್ಟು ವೇರಿಯೇಷನ್ಸ್ ಕೂಡ ಆಗುವ ಸಾಧ್ಯತೆಗಳಿದೆ. ಯಾಕಂದರೆ ನಾವು ಈ 2015 2020 ಇದೆಲ್ಲ ಲೆಕ್ಕಾಚಾರ ನೋಡಿದಾಗ ಆಗ ವೋಟ್ ಹಾಕಿರುವಂಥ ಪರ್ಸೆಂಟೇಜು, ವೋಟ್ ಆಗಿರುವಂಥ ಪರ್ಸೆಂಟೇಜು, ಈ ಬಾರಿ ವೋಟ್ ಆಗಿರುವಂಥ ಪರ್ಸೆಂಟೇಜು ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಕೆಲವರು ಈ ಚುನಾವಣೆನೂ ಬೇಡ ಏನೂ ಬೇಡ ಅಂತ ಮನೇಲಿ ಕೂತಿದ್ದು ಇದೆ. ಇನ್ನು ಕೆಲವರು ಇಲ್ಲ ವೋಟ್ ಹಾಕಲೇಬೇಕು, ಗೆಲ್ಲಿಸಲೇಬೇಕು ಅಂತ ಬಂದು ವೋಟ್ ಹಾಕಿದ್ದು ಕೂಡ ಇದೆ. ಜನರು ಏನನ್ನು ಬಯಸ್ತಾ ಇದ್ದಾರೆ, ಅವರು ಯಾರನ್ನು ಬಯಸ್ತಾ ಇದ್ದಾರೆ, ಯಾವ ಅಧಿಕಾರವನ್ನು ಎದುರು ನೋಡ್ತಾ ಇದ್ದಾರೆ ಅನ್ನೋದು ನಿಖರವಾದ ಫಲಿತಾಂಶ ಅನ್ನೋದು ನಮಗೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಗೊತ್ತಾಗೋದು. ಯಾಕಂದರೆ ಜನರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಗೆಸ್ ಮಾಡೋದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಕಟ್ಟಾ BJP ಕಟ್ಟಾ ಆಪ್ ಅಂತ ಅಂದರು ಬಿಡು, ಇನ್ನೇನು ಹೋಗಿ ಓಟ್ ಹಾಕೋದು ಅಂತ ಮನೇಲಿ ಕೂರೋದು ಇದೆ. ಇಲ್ಲ ಓಟ್ ಹಾಕಲ್ಲ ನೋಡೋಣ ಅಂತ ಅಂದವ್ರು ಹೋಗಿ ಓಟ್ ಹಾಕೋದು ಇದೆ. ಸೊ ಜನರು ಇದೇ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಥವಾ ಜನರಿಗೆ ಇದು ರೀಚ್ ಆಗಿದೆ, ಇದನ್ನು ಗೆಸ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿಯೇ ಚುನಾವಣಾ ಫಲಿತಾಂಶಗಳು ಬುಡಮೇಲಾಗ್ತಾ ಇರೋದು. ಇನ್ನು ಕೆಲವೊಂದಷ್ಟು ಓಲೈಕೆ ಮಾಡುವಂಥದ್ದು ಅಥವಾ ಇನ್ನೊಂದು ಮತ್ತೊಂದು ಕೂಡ ಆಗ್ತಾ ಇರತ್ತೆ. ಹಾಗಾಗಿ ಈ ಬಾರಿಯ ಈ ಚುನಾವಣಾ ರಿಸಲ್ಟ್ ಇದೆಯಲ್ಲ, ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂಥ ಆಪ್ಗೆ ಈ ಬಾರಿ ಏಳಾಗತ್ತಾ ಅಥವಾ ಬೀಳಾಗತ್ತಾ ಅನ್ನೋದೊಂದು ಪ್ರಶ್ನೆ. ಅಧಿಕಾರವನ್ನು ಹಿಡಿಲೇಬೇಕು ಅಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ BJP ನಾಯಕರಿಗೆ ಈ ಬಾರಿ ಮಂದಹಾಸನೋ ಮುಜುಗರನೋ ಅನ್ನೋದು ಪ್ರಶ್ನೆ.
ಏನೂ ಮಾಡೋದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ನಾವು ಪ್ರಯತ್ನ ಪಡಬೇಕು, ನಾವೇನು ಕಮ್ಮಿ ಇಲ್ಲ ಅಂತ ಧುಮುಕಿರುವಂಥ ಕಾಂಗ್ರೆಸ್ಗೆ ಹೀನಾಯ ಸೋಲಾಗ್ಬಿಡುತ್ತಾ ಅನ್ನೋದು ಪ್ರಶ್ನೆ. ಸೊ ಜನರ ಮನಸ್ಥಿತಿ, ಜನರು ಯಾರು ಕೈ ಹಿಡಿತಾರೆ ಅನ್ನೋದು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗಲಿದೆ. ಇನ್ನೇನು 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗತ್ತೆ. ಪ್ರಾರಂಭ ಆದಮೇಲೆ 1.5 ಅವರ್ 2 ಅವರ್ಸ್ ಅಂತ ಅಂದ್ಕೊಳ್ಳಿ, ಸಂಪೂರ್ಣವಾದಂಥ ರಿಸಲ್ಟ್ ಏನಾಗುತ್ತೆ ಅನ್ನೋದು ಗೊತ್ತಾಗಲಿದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯ BJPನೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೂ ಕೂಡ ಫಲಿತಾಂಶಗಳ ಮೇಲೂ ಕೂಡ ಒಂದಷ್ಟು ನಂಬಿಕೆ ಅನ್ನೋದಿಲ್ಲದೆ ಇರೋದು ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗ್ತಾ ಇದೆ.